ಫ್ರೀ ಫ್ರೀ ನೋಡಿ ಮೋಟು ಪತ್ಲು ಕಿ ಪ್ರಾಪ್ತಿ ಉಚಿತವಾಗಿ ಕೇವಲ ಜಿಯೋ ಸಿನಿಮಾದಲ್ಲಿ. ಪತ್ಲು ಇಲ್ಲಿ ನೋಡು, ಗೋಲ್ಡನ್ ಕ್ಯಾಟರ್ಪಿಲ್ಲರ್. ನಾನು ಮೊದಲನೇ ಸಾರಿ ಈ ತರ ಕಂಬಳಿ ಹುಳ ನೋಡ್ತಾ ಇರೋದು. ಹೆಂಗ್ ಕಾಣ್ತಿದೆ ನಿಜವಾಗೂ ಚಿನ್ನದಿಂದ ಮಾಡಿದೆ ಅನ್ಸುತ್ತೆ. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರ್ ಗಂಡು, ಬಹದ್ದೂರ್ ಗಂಡು. ಅಲ್ಲೇ ನಿಂತ್ಕೊಳ್ಳಪ್ಪ, ಈ ಕಂಬಳಿ ಹುಳ ಸತ್ತೋಗ್ಬಿಡುತ್ತೆ. ಎಲ್ಲೋದ್ರು? ನಾನ್ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಮೋಟೋ ಇಲ್ಲಿ ನೋಡು, ಗೋಲ್ಡನ್ ಕಲರ್ ಕಂಬಳಿ ಹುಳ ಗೋಲ್ಡನ್ ಕಲರ್ ಗೂಡ್ ಕಟ್ಟಿದೆ. ವಾ, ಸಖತ್ತಾಗಿ ಕಾಣ್ತಿದೆ ಪತ್ಲು. ಪತ್ಲು ಅಲ್ಲೋಣ, ಎಷ್ಟು ಸುಂದರವಾದ ಬಟರ್ಫ್ಲೈ. ಬಹುಶಃ ಇದು ಗೋಲ್ಡನ್ ಕಲರ್ ಆಗೇ ಇರುತ್ತೆ ಅಲ್ವೇನಾ? ಮೋಟು, ನಾವ್ ಇದನ್ನ ಹಿಡ್ಕೊಂಡು ಡಾಕ್ಟರ್ ಮುನ್ಸ್ವಾಮಿಗೆ ತೋರ್ಸೋಣ. ಇದು ನಿಜವಾಗೂ ಚಿನ್ನದ ಚೀಟೇನೋ ಅಥವಾ ಚಿನ್ನದ ಕಲರ್ ಇರೋ ಚೀಟೇನೋ ಅಂತ ಗೊತ್ತಾಗುತ್ತೆ. ಡಾಕ್ಟರ್ ಮುನ್ಸ್ವಾಮಿಗೆ ತೋರ್ಸಕ್ಕೆ ಈ ಗೂಡನ್ನು ತಗೊಂಡೋಗೋಣ. ಅಯ್ಯಪ್ಪ, ನಿಂತ್ಕೊಳ್ಳಿ. Stop in the name of law. ಅಯ್ಯಪ್ಪ ಅಯ್ಯಪ್ಪ, ನೋ ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ, ನೋ ಚಿಂಗಾರ್ ಸರ್ ಕ್ಷಮಿಸಿ. ಅದೇನಾಯ್ತು ಅಂತಂದ್ರೆ, ನೋ ಸಾರಿ ಈಗ ನನಗಿದ್ರ ಹ್ಯಾಬಿಟ್ ಆಗೋಗ್ಬಿಟ್ಟಿದೆ. ಅಮ್ಮ ಅಮ್ಮ, ನೀವಿಬ್ರು ನನ್ನ ಮುಂದೆ ಯಾಕೆ ನಿಂತ್ಕೊಂಡಿದ್ದೀರಾ? ನನ್ನ ಪಕ್ಕ ಬಂದು ನಿಂತ್ಕೊಳ್ಳಿ ಪ್ಲೀಸ್. ನಿಮ್ಮಿಬ್ಬರ ಜೊತೆ ಹೇಗ್ ನಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ. ಟಾಟಾ, ಬಾಯ್ ಬಾಯ್, ಸಿ ಯು. ಅಯ್ಯೋ, ಚಿನ್ನದ ಚಿಟ್ಟೆ ಎಲ್ಲೋ ಕಳ್ದೋಗ್ಬಿಡ್ತು ಕಣ ಪತ್ಲು. ನಡಿ, ಡಾಕ್ಟರ್ ಮುನ್ಸ್ವಾಮಿಗೆ ಚಿನ್ನದ ಗೂಡನ್ ತೋರಿಸೋಣ. ಇದು ಅಸಲಿನೋ ನಕಲಿನೋ ಗೊತ್ತಾಗ್ಬಿಡುತ್ತೆ. ಚಿನ್ನದ ಕಕೂನ್, ಚಿನ್ನದ ಚಿಟ್ಟೆ, ಡಾಕ್ಟರ್ ಓ ಮೈ ಗಾಡ್, ನಿಜವಾದ ಗೋಲ್ಡು. ಚಿನ್ನದ ಚಿಟ್ಟೆ ಆರೋಯ್ತಂತಪ್ಪ. ಪರವಾಗಿಲ್ಲ ಬಿಡು, ಆದ್ರೆ ಚಿನ್ನದ ಕಂಬಳಿ ಹುಳು ಎಲ್ಲಿಂದ ಬಂತು ಅಂತ ಕಂಡಿಡ್ಬೇಕಪ್ಪ. ಈ ತರ ಇನ್ನು ಬೇಕಾದಷ್ಟು ಇರ್ಬೋದಪ್ಪ. ಅದೇನಾದ್ರು ನಮಗ್ ಸಿಕ್ಬಿಟ್ರೆ ನಾವು ಬರೀ ಚಿನ್ನದೆಲ್ಲ ಮುಳುಗ್ಬೋದಪ್ಪ. ನಮ್ ಬದುಕೆ ಬಂಗಾರ ಆಗುತ್ತಪ್ಪ. ಇಲ್ಲ, ಅದು ಪುರ್ಪುರಿ ನಗರದಲ್ಲಿರೋದು. ಅದೇನಾರು ನಮಗ್ ಸಿಕ್ಕರೆ ಪುರ್ಪುರಿ ನಗರ ಕೊಡೋಣ. ಯಾಕಂದ್ರೆ ಪುರ್ಪುರಿ ನಗರ ಉದ್ಧಾರ ಆಗ್ಬೇಕು. ಪತ್ಲು ಹೇಳೋದೇ ಸರಿ, ಆ ಚಿನ್ನದ ಮೇಲೆ ನಮ್ಗೆ ಯಾವುದೇ ಹಕ್ಕು ಇಲ್ಲ. ಓಕೆ ಆಯ್ತಪ್ಪ ನನ್ನ ಜೀವದ ಗೆಳೆಯ.
ಇದ್ ತಗೊಳಪ್ಪ ಈ ಕನ್ನಡಕನ. ಕಂಬಳಿ ಹುಳ ಎಲ್ಲಿದೆ ತೊಡಕ್ಬೋದಪ್ಪ? ಕಂಬಳಿ ಹುಳ ಹುಡ್ಕೋ ಡಿವೈಸ್ ಇದು. ಹೌದಪ್ಪ, ಇದನ್ನ ಕಣ್ಣಿಗೆ ಹಾಕೊಂಡು ಮೊದ್ಲು ನಿನ್ನ ಕಂಬಳಿ ಹುಳ ಸಿಕ್ತಲ್ಲ ಜಾಗಕ್ಕೆ ಹೋಗಪ್ಪ. ಹಾಗಾದ್ರೆ ಹೆಜ್ಜೆ ಗುರುತು ಇಟ್ಕೊಂಡು ಅವೆಲ್ಲ ಎಲ್ಲಿದೆ ಅಂತ ತಿಳ್ಕೊಬಹುದು. ಚಿನ್ನದ ಕಂಬಳಿ ಹುಳದ ಮೂಲನು ನಮಗ್ ಗೊತ್ತಾಗತ್ತಪ್ಪ. ಗೊತ್ತಾಯ್ತಾ? ಇದಲ್ಲೇ ಹೋಗ್ತಾ ಇದೆ ಅನ್ಸುತ್ತೆ. ನಡೀರಿ, ಇದರಿಂದನೇ ಹೋಗೋಣ ನಾವು. ನನಗನ್ಸುತ್ತೆ ಸಾವಿರಾರು ವರ್ಷಗಳಿಂದ ಇಲ್ಲಿ ಚಿನ್ನದ ಖಜಾನೆ ಇತ್ತು ಅಂತ. ಅದರ ಪ್ರಭಾವದಿಂದ ಎಲ್ಲ ಚಿಟ್ಟೆಗಳು ಚಿನ್ನದಾಗ್ಬಿಟ್ಟಿದ್ಯಪ್ಪ ಇಲ್ಲಿ. ಇನ್ನು ಏನೋ ಚಿನ್ನದ ಸಿಗುತ್ತೋ ಗೊತ್ತಿಲ್ಲಪ್ಪ. ನನ್ನ 20 ವರ್ಷದ ಅನುಭವದಲ್ಲಿ ನಾನು ಯಾವತ್ತೂ ಈ ರೀತಿ ನೋಡೇ ಇರ್ಲಿಲ್ಲ. ಅಯ್ಯೋ, ನಾವೀಗ ಕೋಟ್ಯಾಧಿಪತಿಗಳಾಗೋಗ್ಬಿಟ್ವಿ. ಚಿನ್ನದ ಮಕ್ಕಳು ನಾವು, ಚಿನ್ನದ ಮಕ್ಕಳು ನಾವು, ಸಾಹುಕಾರರು ನಾವು. ಅರೆ, ಈ ಚಿನ್ನ ಮತ್ತೆ ಈ ಜಾಗ ಎಲ್ಲ ನಮ್ ನಗರದ ಜನರಿಗೆ ಸೇರಿದ್ದು. ನಾವು ಈಗ್ಲೇ ಹೋಗಿ ಇದ್ರ ಬಗ್ಗೆ ಚಿಂಗಂ ಸರ್ಗೆ ಹೇಳ್ಬೇಕು. ಮತ್ತೆ ಈ ಜಾಗನ ನಾವು ನಮ್ ಸಿಟಿ ಮೇಯರ್ಗೆ ಕೊಟ್ಬಿಡೋಣ. ಅಲ್ಲ ಪುತ್ತು? ಹೌದು, ಮೋಟು ನಿಜ ಹೇಳ್ತಿದ್ದಾನೆ. ಈ ಚಿನ್ನದ ಮೇಲೆ ನಮ್ಗೆ ಯಾವ ಹಕ್ಕು ಇಲ್ಲ. ಥಿಂಕ್ ಮಾಡಿ ಹೇಳಿ, ಈ ಜಾಗದ ಮಾಲೀಕ ಕೋನಂತ. ಮೋಟು ಪತ್ಲು ಬಾಸ್, ಯಾಕಂದ್ರೆ ಈ ಜಾಗ ಅವ್ರು ನೋಡಿದ್ದು. ಬೇವಕೂಫ್ಗಳ, ಈ ಜಾಗ ನಂದು ಕಡ. ಹೋಗು, ಇವರೆಲ್ಲರನ್ನು ಕಟ್ಟಾಕು. ನಾವು ಇಲ್ಲಿರೋ ಎಲ್ಲ ಚಿನ್ನನು ನಮ್ದಾಗಿಸ್ಕೊಳ್ಳೋವರೆಗೂ ಇವ್ರನ್ನೆಲ್ಲ ಇಲ್ಲೇ ಕಟ್ಟಾಕಿರೋದೇ ನನಗೆ ಸರಿ ಅನಿಸ್ತಾ ಇದೆ. ಆರಾಮಾಗಿರಿ. ಪಾರ್ಟಿ ಅರೇಂಜ್ ಮಾಡು. ಟಿಫನ್, ಚಹಾ ಎಲ್ಲ ಅರೇಂಜ್ ಮಾಡಿಸ್ತೀನಿ ನಿಮಗೆ. ಇದೆಲ್ಲ ನಿಮ್ಮನೆ ಅಂತ ತಿಳ್ಕೊಂಬಿಡಿ. ಓಕೆ? ಅಲ್ವಾ, ಇಡೀ ಅಂಗಡಿ ಚಾ ತಿಂಡಿ ಸಮೋಸ ತರ್ಬೇಕೇನ? ಎಲ್ಲಿಗೆ ತರ್ಲಿ? ಏನೇನ? ಅಯ್ಯೋ ಜಂಗಲ್ಗ, ಏನ್ ಹೇಳ್ತಿದ್ದೀಣ ನೀವು? ಕಾಡಿನ ಗುಹೆ ಡೆಲಿವರಿ ಮಾಡ್ಬೇಕೇನ? ಅಯ್ಯೋ ಟೀ ಅಂಗಡಿ ಅವ್ರೆ, ಸಣ್ಣ ಜನ, ಸಣ್ಣ ಬುದ್ಧಿ, ಸಣ್ಣ ಮಾತಾಡ್ತೀಯ. ನಮ್ ಬಾಸ್ಗೆ ಚಿನ್ನದ ಖಜಾನೆ ಸಿಕ್ಕಿದೆ. ನಾವೀಗ ಕರೋಡ್ಪತಿಗಳು. ಇದು ಚಿನ್ನನ ಕಾಡಿನ ಮಧ್ಯೆ ಕಾಡಿನ ಗುಹೆ ಐತೇನೆ. ಅಯ್ಯಯ್ಯೋ, ಆ ಚಾದವನಿಗೆ ಯಾಕೋ ಇಲ್ಲಿ ಕರ್ದೆ? ನೀನೆ ಹೋಗ್ಬರಾಯ್ತೇನೋ, ತಡಿಯಾವ್. ನಾವೀಗ ಕರೋಡ್ಪತಿಗಳು ಬಾಸ್. ನಾವು ಕೆಲಸ ಮಾಡಬಾರ್ದು, ಬೇರೆಯವ್ರ ಕೈಯಿಂದ ಕೆಲಸ ಮಾಡಿಸ್ಕೋಬೇಕು. ನೀವಿಬ್ಬರು ನನ್ನ ಹಾಳು ಮಾಡೋದಕ್ಕೆ ಅಂತ ನನ್ನ ಜೊತೆಲಿದ್ದೀರೇನ್ರಲ್ಲೇ. ಇದೆಲ್ಲ ಚಿನ್ನದು, ಇದೆಲ್ಲ ನಂದೆ, ಇದೆಲ್ಲ ನಂದೆ. ಚಿನ್ನ ಚಿನ್ನ ಚಿನ್ನ. ಬಲೆ ಬಲೆ, ಇಲ್ಲಿಂದ ಹೋಗ್ಬಿಡು. ಇಲ್ಲ ಅಂತಂದ್ರೆ ಇಲ್ಲೇ. ಏನೋ ಏನ್ ಮಾಡ್ತೀಯೋ? ಅಯ್ಯೋ, ಈ ಜಾಗ ನಮ್ ಇಡೀ ನಗರಕ್ಕೆ ಸೇರಿದ್ದು, ನಮ್ಗೆ ಯಾರಿಗೂ ಸೇರಿದ್ದಲ್ಲ ಇದು. ಏನ್ ಮಾಡ್ತಾ ಇದ್ದೀರಾ ನೀವು? ಈ ಹೊಡೆದಾಟ ನಿಲ್ಸಿ. ಸ್ಟಾಪ್. ನಾವು ನಿಮ್ಮನ್ನ ಹಿಂಗೆಲ್ಲ ಮಾಡಕ್ಕೆ ಬಿಡೋದೇ ಇಲ್ಲ. ಅಯ್ಯೋ, ಬಿಡು, ನನ್ನ ಸ್ನೇಹಿತನ್ ಬಿಡು. ಅಲ್ಲ ಚಿಂಗಂ ಸರ್, ಬೇಗ ಬನ್ನಿ. ಇವರೆಲ್ಲ ನಮ್ಮನ್ನ ಹೊಡೆದಾಗ್ತಾ ಇದ್ದಾರೆ ಸರ್. ಜಾಗದಲ್ಲಿ. ಅಯ್ಯೋ, ಜಾಗದ ಬಗ್ಗೆ ನಿಮಗ್ ಚಿಂತೆ. ಇವ್ರು ನಮ್ಮನ್ನ ಹಣ್ಗಾಯಿ ನೀರ್ಗಾಯಿ ಮಾಡ್ತಾ ಇದ್ದಾರೆ ಸರ್. ಬೇಗ ಬನ್ನಿ ಸರ್. ಓ ಸಾರಿ, ನನಗ್ ಗೊತ್ತು. ಐ ಆಮ್ ವೆರಿ ಸಾರಿ. ನಾನು ಈಗ್ಲೇ ಬಂದೆ, ಆದ್ರೆ ಎಲ್ಲಿ? ಎಲ್ರು ಸ್ವಲ್ಪ ಜಗಳ ನಿಲ್ಲಿಸ್ರ. ಇಲ್ಲಿ ಯಾರು ಚಿಟ್ಟೆ ಅಥವಾ ಇನ್ಯಾವ್ದಕ್ಕೂ ಕೈ ಹಾಕಂಗಿಲ್ಲ, ಗೊತ್ತಾ? ಮೊದ್ಲು ನೀನ್ ಕೈ ಹಾಕು, ಆಮೇಲೆ ಒಂದ್ ಕೈ ನೋಡ್ಕೊಳ್ತೀವಿ. ಏನಂತೀರಪ್ಪ? ಬೇಡ. ಅಯ್ಯೋ ಪತ್ಲು, ಏನಾದ್ರು ಮಾಡೋ. ಖಾಲಿ ಒಟ್ಟಲ್ಲ, ತಲೆ ಓಡ್ತಿಲ್ಲ ಕಣೋ. ಐಡಿಯಾ ಮೋಟು, ಈ ಸಮಸ್ಯೆ ತಗೋಣ. ಶುರು ಹಚ್ಕೊಳ.
ನಾವು ಸೋತೋದು. ನೀವು ಗೆದ್ರಿ ಮೋಟು ಪತ್ಲು, ನೀವು ಗೆದ್ರಿ. ಇದೆಲ್ಲ ಪುರ್ಪುರಿ ನಗರಕ್ಕೆ ಸೇರಿದ್ದು. ನಾವು ಈ ಕಾಡಿನ ಗುಹೆಯನ್ನ ಟೂರಿಸ್ಟ್ ಸ್ಪಾಟ್ ಮಾಡೋಣ. ಚಿಟ್ಟೆ ಮತ್ತೆ ಕ್ಯಾಟರ್ಪಿಲ್ ಅನ್ನ ಯಾರು ಮುಟ್ಟಬಾರದು. ಟೂರಿಸ್ಟ್ ಎಂಟ್ರಿ ಫೀಸ್ ಇಂದ ಬಂದ ದುಡ್ಡಲ್ಲಿ ನಾವು ನಮ್ಮ ನಗರವನ್ನ ಉದ್ಧಾರ ಮಾಡೋಣ. ಮೋಟು ಪತ್ಲುಗೆ ಅವರ ಲಾಯಲ್ಟಿ ಮತ್ತು ಆನೆಸ್ಟಿಗಾಗಿ ಇವತ್ತು ಈ ಅವಾರ್ಡ್ ಕೊಡ್ತಾ ಇದ್ದೀನಿ. मोटू ना पतलू ना जोड़ी ಮೋಟು ಪತ್ಲು, ನನ್ನ ಜೀವದ ಗೆಳೆಯ, ಗಾಳಿಲ್ ತೇಲಾಡೋ ಡಾಬಾನ ಇದೇ ಮೊದ್ಲಪ್ಪ ನಾನು ನೋಡಿದ್ದು. ನಾವು ಏರೋಪ್ಲೈನ್ ಫೋನ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಆರ್ಡರ್ ತಗೋಬಹುದಪ್ಪ. ವೆರೈಟಿ ಆರ್ಡರ್ ತಗೊಂಡು ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ಮಾಡ್ಕೊಡ್ಬಹುದಪ್ಪ ಅಲ್ವಾ? ಹಂಗೇನ್ರೆ ಬಿಸಿ ಬಿಸಿ ಕಾಫಿ, ಟೀ, ಇಡ್ಲಿ, ವಡೆ, ಸಮೋಸ, ದೋಸೆ, ಪೂರಿ, ಸಾಗು ಎಲ್ಲಾನು ಕೊಡ್ಬೋದಲ್ವಾ? ಇಷ್ಟೊಂದು ವೆರೈಟಿ ಫ್ಲೈಟ್ ಅಲ್ಲೂ ಸಿಗುತ್ತಾ ಇಲ್ವಾ? ನಾವು ಕೊಡೋಣ ಅಲ್ವಾ? ಇದು ನನ್ನ 20 ವರ್ಷದ ಅನುಭವದ ಕರಾಮತ್ತು. ಚಿಂಗಂ ಸರ್, ನೀವು ನಮ್ಮ ಮೋಟು ಪತ್ಲು ಏರ್ವೇ ಡಾಬಾದ ಓಪನಿಂಗ್ ಮಾಡಿ ಪ್ಲೀಸ್. ನೋ ನೋ ನೋ, ಇಲ್ಲ ಖಂಡಿತ ಇಲ್ಲ. ನಾನು ಯಾವಾಗ ನಿಮ್ ಬಿಸ್ನೆಸ್ ಮುಹೂರ್ತಕ್ಕೆ ಬರ್ತೀನೋ ನನ್ ಜೊತೆ ಯಾವ್ದಾದ್ರು ಒಂದು ಅಹಿತಕರವಾದ ಘಟನೆ ನಡೆಯುತ್ತೆ. ಪ್ಲೀಸ್ ಸರ್, ನಿಮ್ ಕೈಯಿಂದ ಇದ್ರ ಓಪನಿಂಗ್ ಆದ್ರೆ ನಮ್ಮಂತರ ಉದ್ಧಾರ ಆಗ್ಬೋದು ಸರ್. ಪ್ಲೀಸ್ ಸರ್, ಹಂಗೆಲ್ಲ ಅನ್ಬೇಡಿ ಸರ್, ನೀವೇ ಮಾಡಿ ಸರ್. ನೋ ಮಾಡಲ್ಲ, ನಾನ್ ಮಾಡಲ್ಲ. ಅಯ್ಯಮ್ಮ, ಮುಹೂರ್ತ ಇರ್ಲಿ ಇಲ್ದೇ ಇರ್ಲಿ ನನ್ ಜೊತೆನೆ ಯಾಕಿದೆಲ್ಲ ಆಗುತ್ತೆ ಅಂತ ಅಮ್ಮ. ಪತ್ಲು ಹೋಗಪ್ಪ, ಫ್ಲೈಟ್ ಅಲ್ಲಿ ನೀನ್ ಆರ್ಡರ್ ತಗೋ. ಅಷ್ಟೊತ್ತಿಗೆ ನಾನು ಇನ್ಯಾವ್ಯಾವ ಫ್ಲೈಟ್ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಆರ್ಡರ್ ತಗೊಳ್ತೀನಪ್ಪ. ಒಳ್ಳೆ ಬಿಸ್ನೆಸ್ ಆಗುತ್ತೆ. ಹೇಳಿ, ನಿಮ್ಗೆ ಏನೇನು ಬೇಕು? ಬಿಸಿ ಬಿಸಿ ಕಾಫಿ, ಟೀ, ಇಡ್ಲಿ, ವಡೆ, ದೋಸೆ, ಪರೋಟ. ಅಯ್ಯಯ್ಯೋ, ಓ ಮೈ ಗಾಡ್, ಈ ಪ್ಲೇನ್ ಆಕ್ಸಿಡೆಂಟ್ ಆಗ್ಬಿಡುತ್ತಪ್ಪ. ಇದ್ರ ಕತೆ ಅಷ್ಟೇ ಅಂತ ಕಾಣುತ್ತೆ. ಇಲ್ಲಿಂದ ಕಳಿಸ್ಕೊಳ್ಳೋದೇ ಒಳ್ಳೇದು ಪತ್ಲು. ಏನಾರು ಬಾಡಪ್ಪ. ಅಯ್ಯಯ್ಯೋ, ಒಂದೊಂದಾಗ ಆರ್ಡರ್ ಹೇಳಿ ಸರ್. ಏನೋ ನಿಮ್ಗೆ ಬೋಂಡ ಬೇಕಾ? ನಿಲ್ಲು, ನಾನು ಮಜಾ ಏರ್ಲೈನ್ಸ್ ಇಂದ ಫೋನ್ ಮಾಡ್ತಾ ಇದ್ದೀನಿ. ಮೊದಲು ನನ್ನ ಆರ್ಡರ್ ತಗೋ ನೀನು. ಗರಂ ಚಾಯ್ ನಾವು ಮೊದಲು ನನ್ನ ಆರ್ಡರ್ ತಗೋ. ನನ್ನ ಆರ್ಡರ್ ತಗೋ. ಚಿಂಗಂ ಸರ್ ಹೇಳಿದ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಮೇಲಿಗೆ ಕರ್ಕೊಂಬರ್ಬೇಕಂತೆ. ಪೈಲಟ್ಗಳು ಕಂಪ್ಲೇಂಟ್ ಮಾಡಿದಾರಂತ ಈ ಡಾಬಾ ಕ್ಲೋಸ್ ಮಾಡ್ಬಿಡಿ ಅಂತ. ಪರಿಸ್ಥಿತಿ ಅದ್ಗಟ್ಟಿದ್ಯಪ್ಪ. ಫ್ಲೈಟ್ ಇಂದ ಆರ್ಡರ್ ತಗೊಳ್ಳಿಲ್ಲ ಅಂದ್ರೆ ಈ ಡಾಬಾನ ಮುಚ್ಚಬೇಕಾಗುತ್ತಪ್ಪ. ಡಾಕ್ಟರ್ ಮುನ್ಸ್ವಾಮಿ, ನಿಮ್ಮ ಫ್ಲೈಯಿಂಗ್ ಕಾರಿಂದ ನಾವು ಕೆಳಗಿಂದ ಕಸ್ಟಮರ್ನ ಕರ್ಕೊಂಬರ್ಬೋದು. ಡಾಕ್ಟರ್, ನೀವು ಪ್ಲೇನ್ ಇಂದ ಆರ್ಡರ್ ತಗೊಳ್ಳೋ ಹಾಗಿಲ್ಲ. ನೀವು ಮತ್ತೆ ಹಾಗೆ ಮಾಡಿದ್ರೆ ನಾನು ಡಾಬಾನ ಕ್ಲೋಸ್ ಮಾಡಿಸ್ಬೇಕಾಗುತ್ತೆ. 2 ಸಾರಿ ಆಕ್ಸಿಡೆಂಟ್ ಆಗ್ತಾ ಬಚಾವಾಗಿದೆ. ಇನ್ನು ಚಾನ್ಸ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಷ್ಟೇ. ಆದ್ರೆ ನಾವು ಕೆಳಗಿಂದಾನೆ ಕಸ್ಟಮರ್ಸ್ನ ಕರ್ಕೊಂಬಂದ್ಬಿಡೋಣ. ಅಕಸ್ಮಾತ್ ನಾನು ಈ ಡಾಬಾನ ನನ್ನಾಗಿಸ್ಕೊಂಡ್ರೆ ನಾನು ಮಾಲಾಗ್ಬಿಡ್ತೀನಿ. ಮೊಟು ಪತ್ಲು, ನೀವು ನನ್ನ ಪಾರ್ಟ್ನರ್ ಮಾಡ್ಕೊಂಬಿಡಿ. ನಾವು ಹಿಂದೆ ಡಾಬಾ ನಡೆಸ್ತಿದ್ದು. ನಮ್ಮಪ್ಪ, ನಮ್ ತಾತ, ನಮ್ ಮುತ್ತಾತ, ನಮ್ ಕಾಂದಾನೆ ಡಾಬಾ ನಡೆಸ್ತಾ ಇತ್ತು, ಗೊತ್ತಾ? ಅಯ್ಯೋ ಬಾಕ್ಸರಣ್ಣ, ನೀವು ಡಾಬಾದಲ್ಲಿ ಏನ್ ಮಾಡ್ತೀರಾ? ನಿಮ್ಗೇನಾದ್ರು ಅಡ್ಗೆ ಗಿಡ್ಗೆ ಮಾಡಕ್ ಬರುತ್ತೀಯಾ? ನಾನ್ ಡ್ಯಾನ್ಸ್ ಮಾಡ್ಬಿಟ್ಟು ಎಲ್ರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತೀನಪ್ಪ. ನೋಡು, ಇಡ್ಲಿ ವಡೆ ಸಾಂಬಾರ್ ರುಚಿಯಾಗಿ ಮಾಡೋ ಬಟ್ಲರ್. ಇಡ್ಲಿ ವಡೆ ಸಾಂಬಾರ್ ರುಚಿಯಾಗಿ ಮಾಡೋ ಬಟ್ಲರ್. ನಾನೇ ಬಟ್ಲರ್.
ಕಾಪಾಡು ಅಯ್ಯಯ್ಯೋ ಕಾಪಾಡೆ ಕಾಪಾಡೆ ಅಯ್ಯಪ್ಪ ನನ್ನ ಮೇಲೆ ಕಾಪಾಡೆ 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 ಅಯ್ಯಮ್ಮ ನನ್ ಸರ್ದಿ ಆಗ್ಲೇ ಆಗೋಯ್ತು ಒಂದ್ಸಾರಿ ಬಿದ್ದಿದ್ದೀನಿ ನಮ್ ದಯವಿಟ್ಟು ಈ ಸಾರಿ ಬಿಟ್ಬಿಡಿ ನಿಮಗೆ ಕಾನೂನ್ ಮೇಲೆ ಪ್ರಾಮಿಸ್ ಈ ಡಾಬಾದ ಮೇಲೆ ಪ್ರಾಮಿಸ್ ಇಲ್ಲ ಅಂತಂದ್ರೆ ನಾನು ಇಲ್ಲಿಂದ ಅಯ್ಯೋ ಬನ್ರಪ್ಪ ಫ್ಲೈಯಿಂಗ್ ಕಾರು ಮತ್ತೆ ಸ್ಕೂಟರ್ ಇಂದ ಹೋಗ್ಬಿಟ್ಟು ಇವ್ರನ್ನೆಲ್ಲ ಕಾಪಾಡೋಣ ಬನ್ನಿ ಬನ್ನಿ ಹೂವಿನ ಸುರಿಮಳೆ ಆಗ್ಲಿ ಯಾಕೆಂದ್ರೆ ಇನ್ ಮುಂದೆ ಈ ಡಾಬಾ ನನ್ನ ಕೈಲಿರುತ್ತೆ ಕುಡಿದು ಕುಪ್ಪಳಿಸ್ಲಿ ಯಾಕೆಂದ್ರೆ ಇಲ್ಲಿ ನಾನೇ ಎಂತ ಕವನ ಹೇಳಿದ್ರಿ ನೀವು ಅದ್ರ ಬಗ್ಗೆ ಬಿಡೋ ದಡಿಯ ಈಗ ನಡಿ ಈ ಡಾಬಾನ ಹಾರೋ ಕಾರ್ಗೆ ಬೇಗ ಕಟ್ಟು ಮತ್ತೆ ನಡಿಯಿಲ್ಲಂದ ಬೇಗ ಕಡು ಅಲ್ಲಿ ನೋಡು ನಮ್ ಡಾಬಾನರೇ ಎತ್ಕೊಂಡು ಹೋಗ್ತಾ ಇದ್ದಾರೆ ಇದಾರಪ್ಪ ಅಜ್ಜ ನಮ್ಮ ಡಾಬಾನ ಕತ್ಕೊಂಡು ಹೋಗ್ತಿದ್ದಾನಲ್ಲಪ್ಪ ಬನ್ನಿ ಫಾಲೋ ಮಾಡೋಣ ಚಿಂಗಂ ಸರ್ ಬೇಗ ಬನ್ನಿ ನಮ್ಗೆ ನಿಮ್ಮ ಅವಶ್ಯಕತೆ ತುಂಬಾ ಇದೆ ಅಯ್ಯೋ ಅಯ್ಯಮ್ಮ ನಾನೇನಾದ್ರೂ ನಿನ್ ಜೊತೆ ಬಂದ್ಬಿಟ್ರೆ ಖಂಡಿತ ನನಗೆ ಹುಚ್ಚುಡಿಯೋದಂತೂ ಗ್ಯಾರಂಟಿ ಮೊದಲು ಸ್ಪೀಡ್ ಆಗಿ ಹೋಗಪ್ಪ ಮೊಟ್ಟ ಮೊದಲು ಬನ್ನಿ 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 ನಾನು ನಿಮಗೆ ಎಂತ ಬುದ್ಧಿ ಕಲಿಸ್ತೀನಿ ಅಂತಂದ್ರೆ ಯಾವ ತರ ತಿಪ್ಪರ್ಲಾಗ ಓಡಿಸ್ತೀನಿ ಅಂದ್ರೆ ನೀವು ನೆನ್ಪಿಟ್ಕೋಬೇಕು ಹೋಗಿ ತಗೊಂಡ್ ಬಾ ಬೇಗ ಹೇಳಿ ತಗೊಂಡ್ ಬರೋ ಬಸ್ ಬಸ್ ಮೆಣಸಿನ ಪುಡಿ ತಂದೆ ಈಗ ಬರುತ್ತೆ ನೋಡು ಮಜಾ ದೊಡ್ಡ ಫ್ಯಾನ್ ಆನ್ ಮಾಡೋ ಆದ್ರೆ ಬಾಸ್ ಕಡೆನೆ ಫ್ಯಾನ್ ಹಾಕೋರು ಹೆಂಗೆ ನಿನಗಾದ್ರೂ ಚಿಂತೆ ಬೇಡ ಕಣ ದಡಿಯ ಫ್ಯಾನ್ ಆನ್ ಮಾಡೋ ಅಷ್ಟೇನೆ ನೀನ್ ಮೇಲೆ ಕಳ್ಸೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀನ ತಡಿಯೋ ನಿನ್ಗಿದೆ ಇವತ್ತು ತಡಿ ಬಾಸ್ ಬಾಸ್ ನೀವಿರ್ಬೇಕಾದ್ರೆ ನಾನು ನಿಮ್ಮ ಗಾಳಿ ಹಾಕೋದ್ ಬಿಟ್ಟು ಬೇರೆಯವ್ರಿಗೆ ಯಾಕೆ ಹಾಕಲಿ ನೀವು ನನ್ನ ಬಾಸು ನಾನ್ ನಿಮ್ ಸೇವಕ ಅಯ್ಯಯ್ಯೋ ಇಷ್ಟೊಂದು ನಿಯತ್ತು ನನಗೆ ಬೇಡ ಕಣೋ ದಡಿಯ ಚಮಚ ಹಿಡಿಬೇಡ ನನಗೆ ಮೊದ್ಲು ನಾನು ಹೇಳಿ ಕೆಲಸ ಮಾಡ ಅಲ್ಲಿ ನೋಡು ಇದರಪ್ಪ ಇದು ಹಾಕೊಂಡವ್ರೆ ಈ ಡಾನ್ ನ ಎದುರಿಸೋದು ಬರೀ ಕಷ್ಟನೇ ಅಲ್ಲ ಅದು ಅಸಾಧ್ಯ ಅಂತಾನೆ ಹೇಳ್ತೇನೆ ಅಯ್ಯೋ ಪತ್ಲು ಏನಾದ್ರೂ ಮಾಡೋ ಖಾಲಿ ಹೊಟ್ಟಲ್ಲ ತಲೆ ಓಡೋದಿಲ್ಲ ಕಣೋ ಐಡಿಯಾ ಬಲೂನೆಲ್ಲ ಹೊಡೆದಾಕ್ಬಿಡೋಣ ಏನ್ ಮಾಡ್ತಾ ಇದ್ದೀರಾ ಏಯ್ ನಿಮ್ ಹೋಟೆಲ್ ಹಾಳಾಗೋಗ್ಬಿಡುತ್ತೆ ಕಣ್ರೋ ಏನ್ ಮಾಡ್ತಾ ಇದ್ದೀರಾ ನೀವು ಬಸ್ ಬಸ್ ಕಾದು ಪೆಟ್ರೋಲ್ ಕಾಲು 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 ಬಲೂನು ಕಾಪಾಡಿ ಮೊಟ್ಟ ಬದಲು ಕಾಪಾಡಿ ಬಸ್ ಬಸ್ ಅವರು ನಮ್ಮ ದುಶ್ಮನ್ಗಳು ಅವ್ರ ಹತ್ರ ಸಹಾಯ ಕೇಳ್ಬೇಡಿ ನೀವು ಬ್ಯಾಟ್ರಿ ಇಲ್ದಿರೋ ಮೊಬೈಲ್ಗಳ ಸಾಕ್ ಮಾಡ್ರೋ ಈಗ ಸದ್ಯ ನಿಮ್ ಬಾಯಿ ತೆಗೆದು ಬಡ್ಕೊಳ್ರೋ ಕಾಪಾಡಿ ಕಾಪಾಡಿ ಅಂತ ಹೇಳ್ರೋ ಏನು ಭಯ ಪಟ್ಕೋಬೇಡ್ರಪ್ಪ ನನ್ನ ಹತ್ರ ಅದಕ್ಕೂ ಒಂದು ಐಡಿಯಾ ಇದೆ ಕಾಪಾಡಿ ಅಯ್ಯೋ
ಅಯ್ಯೋ ಪತ್ಲು ಏನಾದ್ರು ಮಾಡೋ. ಅಯ್ಯೋ ಇದು ಕೆಳಗೋಗೋ ಪ್ಲಾನ್ ಇಲ್ಲಪ್ಪ, ಡೈರೆಕ್ಟ್ ಆಗಿ ಮೇಲೋಗೋ ಪ್ಲಾನು. ಕಾಪಾಡೆ. ಅಯ್ಯೋ ಮೊಟ್ಟು ಪತ್ಲು ಏನಾದ್ರು ಹೆಲ್ಪ್ ಮಾಡ್ರು. ಅಯ್ಯೋ ಕಿರಿಕ್ ಮಾಡಕ್ ಬಂದವನೇ ಕಷ್ಟದಲ್ಲಿದ್ದಾನೆ. ನಮ್ಮನ್ನ ಎದುರಿಸೋದು ಕಷ್ಟ ಅಲ್ಲ, ಅಸಾಧ್ಯ ಅಂತ ಹೇಳ್ತೀನಿ. ಬನ್ನಿ ಬನ್ನಿ ಸರ್, ನಿಮ್ಗೆ ಅಂತ ಸ್ಪೆಷಲ್ ಸೀಟು. ಮತ್ತೆ ಈ ಮಗುನ ಈ ಚೇರಲ್ಲಿ ಕೂಡಿಸ್ಬಿಡಿ. ಇದ್ರಲ್ಲಿ ಸೀಟ್ ಬೆಲ್ಟ್ ಇದೆ, ಆಗ ಮಗು ಬೀಳೋದೇ ಇಲ್ಲ. ನನ್ನ ಮಗುಗೆ ಹೊಟ್ಟೆ ತುಂಬಾ ಹಸಿತಿದೆ, ಒಳ್ಳೆ ತಿಂಡಿ ತಿನ್ಸಿ ಅದು ಖುಷಿ ಆಗ್ಬೇಕು. ಈ ಮಗುಗೆ ಗಾಳಿ ಹಾರಾಡೋದು ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಬಾಯ್ ಬಾಯ್.